ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCD ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ, ಹೊಸ ಅಪ್ಡೇಟ್ ಅನ್ನ ಬಂದಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ತುಂಬಾ ಜನಕ್ಕೆ ಹಳೆ ಅಪ್ಡೇಟ್ ನಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ, ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ತುಂಬಾ ಜನಕ್ಕೆ ಇವಾಗ ಮೇನ್ ಆಗಿ ಆಪ್ಷನ್ ಎಂಟ್ರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಕ್ ಆಗ್ತಿದೆ ಅಂತ ಹೇಳಿ ತುಂಬಾ ಜನ ಹೇಳ್ತಿದ್ದಾರೆ. ಬಟ್ ಅದನ್ನು ಗ್ಲಿಚ್ ಇರಬೇಕು ಅಂತ ಅನ್ಕೊಂತೀನಿ. ಅಫಿಷಿಯಲ್ ಆಗಿ ಏನು ಅಪ್ಡೇಟ್ ಬಂದಿಲ್ಲ ನಿಮಗೆ. ಕಾಲೇಜಸ್ನ ಹೊಸದಾಗಿ ಆ್ಯಡ್ ಮಾಡ್ಬೋದು ಅಂತೇಳಿ ಫಸ್ಟಿಂದನೂ ಕೂಡ ನಾನು ಹೇಳ್ಕೊಂಡ್ ಬಂದಿರೋದು ಇಷ್ಟೇ. ಕಾಲೇಜಸ್ನ ರಿಮೂವ್ ಮಾಡ್ಕೋಬಹುದು, ರೀಆರ್ಡರ್ ಮಾಡ್ಕೋಬಹುದು, ಬಿಟ್ರೆ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ಕೊಳಕ್ ಆಗಲ್ಲ ಅಂತೇಳಿ. ಏನೋ ಗ್ಲಿಚ್ ಇರ್ಬೋದು ಬಿಟ್ರೆ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ಕೊಳಕ್ ಹೋಗ್ಬಿಡಿ. ಅಫಿಷಿಯಲ್ ಅಪ್ಡೇಟ್ ಬಂತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ಓಕೆನಾ. ಸೊ ಎರಡನೇದಾಗಿ ಇವಾಗ ಆಪ್ಷನ್ ಎಂಟ್ರಿ ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. 21ನೇ ತಾರೀಕಿಂದ ಶುರುವಾಗಿ 25ನೇ ತಾರೀಕು ತನಕನೂ ಕೂಡ ಆಪ್ಷನ್ ಎಂಟ್ರಿಗೆ ಕೊನೆ ದಿನಾಂಕ ಇರುತ್ತೆ. ಪ್ರತಿಯೊಬ್ಬರನ್ನು ಕೂಡ 1 ಗಂಟೆಗೆ ನಾವು ಲಾಸ್ಟ್ ಮಾಡ್ತಿದ್ರೆ ಪ್ರತಿಯೊಬ್ಬರು ಕೂಡ 25ನೇ ತಾರೀಕು ಒಳಗಡೆ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇವಾಗ ಅದು ರಿಸಲ್ಟ್, ಮಾರ್ಕ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತಲೂ ಕೂಡ ತುಂಬಾ ಜನ ಕೇಳ್ತಿದ್ದಾರೆ. ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ಸೆಕೆಂಡ್ ರೌಂಡಿಂದು, ಅದು MCCನ ಒಂದು ಫೈನಲ್ ರಿಸಲ್ಟ್ ಬರಬೇಕು ಅವ್ರದ್ದು ಕೂಡ. ಸೊ ಆಲ್ಮೋಸ್ಟ್ ಇವತ್ತರೊಳಗೆ ಎಲ್ಲ ಅವ್ರದ್ದು ಮುಗಿಯುತ್ತೆ ಅಂತ ಅನ್ಕೊಂತೀನಿ. ಎಕ್ಸ್ಟೆಂಡ್ ಮಾಡಿದ್ರೆ ನೋಡೋಣ ಅಂತೆ. ಸೊ 29ನೇ ತಾರೀಕು ಒಂದು ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಎಕ್ಸ್ಟೆಂಡ್ ಆಗುತ್ತೆ ಅಂತ ಅನ್ಕೊಂತೀನಿ. ಅಷ್ಟು ಬೇಗ ಬಿಡಲ್ಲ, ಅದನ್ನು ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಇವಾಗ ಆಪ್ಷನ್ ಎಂಟ್ರಿಗೆಲ್ಲನೂ ಕೂಡ ಟೈಮ್ ಕೊಟ್ಟಿದ್ದಾರೆ. 25ನೇ ತಾರೀಕು ಒಳಗಡೆ ನೀವು ಇಲ್ಲಿ ಇದು ಮಾಡ್ಕೋಬೇಕಾಗುತ್ತೆ, ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಮೇನ್ ಅಪ್ಡೇಟ್ ಏನಪ್ಪ ಅಂದರೆ, ಇವಾಗ ನನಗೆ ಚಾಯ್ಸ್ 4 ಕೊಟ್ಬಿಟ್ಟು ನಾನು ಎಕ್ಸಿಟ್ ಆಗ್ತೀನಿ, ಇವಾಗ ನನಗೇನು ಬೇಕಾಗಿಲ್ಲ ಅಂತ ಹೇಳಿದ್ರೆ ಎಕ್ಸಿಟ್ ಆಗ್ಬೋದು ನೀವು ಇಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವಾಗ ನನಗೆ ಕಾಲೇಜಸ್ಸು ಅವಶ್ಯಕತೆ ಇಲ್ಲ. ನಾನು ಇವಾಗ ಚಾಯ್ಸ್ 1 ಅದು ಆಪ್ಷನ್ ಎಂಟ್ರಿನಲ್ಲಿ ಫಸ್ಟ್ ರಿಸಲ್ಟ್ ಬಂದಿತ್ತು ನೋಡಿ. ಸೊ ಅವಾಗ ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಒಂದು ಕಾಲೇಜನ್ನು ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ, ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ, ಇವಾಗ ಆ ಕಾಲೇಜ್ ಬೇಡ ಅಂದರೆ, ನಿಮಗೆ ಈ ಆಪ್ಷನ್ ಎಂಟ್ರಿನೇ ಬೇಡ, ಆ ಕಾಲೇಜ್ ಬೇಡ ಅಂದರೆ, ಅಲಾಟ್ ಆಗಿರುವಂಥ ಒಂದು ಕಾಲೇಜ್ ನಿಮಗೆ ಬೇಡ ಅಂದರೆ ಅದನ್ನು ರದ್ದು ಮಾಡ್ಕೋಬೇಕಾಗುತ್ತೆ ನೀವು. ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ತು ಅಂತ ಹೇಳಿದ್ರೆ ಓಡೋಗಂಗಿಲ್ಲ ಅಲ್ಲಿಗೆ. ಸೊ ಇದನ್ನು ರದ್ದು ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಹೇಳೋದಾದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನೀವು 23ನೇ ತಾರೀಕು ಒಳಗಡೆ KEA ಆಫೀಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ರದ್ದು ಮಾಡ್ಕೋಬೇಕಾಗುತ್ತೆ ಸೀಟ್ನ. ಸೊ ಅದಕ್ಕೆ 5000 ರೂಪೀಸ್ ಏನೋ ಚಾರ್ಜ್ ಮಾಡ್ತಿದ್ದಾರೆ. ಸೊ ಅದನ್ನು ಕಟ್ಬಿಟ್ಟು ನೀವು ಇಲ್ಲಿ ರದ್ದು ಮಾಡ್ಕೋಬೇಕಾಗುತ್ತೆ. ಇದನ್ನು ಪ್ರತಿ ಸತಿನೂ ಕೂಡ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಡೇಟ್ ಏನನ್ನ ಆಗೋಯ್ತು ಅಂದರೆ ಜಾಸ್ತಿ ಪೆನಾಲ್ಟಿ ಆಗ್ತಾರೆ KEAನವರು. ಅದಂತೂ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಹೇಳಿದ್ದಾರೆ. ಮತ್ತೆ ಇನ್ನೊಂದು, ಇವಾಗ ಚಾಯ್ಸ್ 4 ಅದು ಆಪ್ಷನ್ ಎಂಟ್ರಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ತನಕನೂ ಕೂಡ ನೀವು ಇಲ್ಲಿ ಲಾಸ್ಟ್ ತನಕನೂ ಕೂಡ ಹೋಗಿ ನನಗೆ ಸೀಟ್ ಬೇಡ ಅಂತ ಹೇಳೋದಾದ್ರೆ ಪೆನಾಲ್ಟಿ ತುಂಬಾ ಜಾಸ್ತಿ ಇರುತ್ತೆ, ಲ್ಯಾಕ್ಸ್ ಗಟ್ಟಲೆ ಇರುತ್ತೆ. ಮತ್ತೆ ನೀವು ಫೀಸ್ ಕಟ್ಟಿರ್ತೀರ ನೋಡಿ ಸೆಕೆಂಡ್ ರೌಂಡ್ನಲ್ಲಿ, ಫೀಸ್ ಕಟ್ಬಿಟ್ಟು ಸೀಟ್ ಹೋಲ್ಡ್ ಮಾಡ್ಕೊಂಡಿರ್ತಾರೆ ನೋಡಿ, ಆ ಒಂದು ದುಡ್ಡು ಕೂಡ ಅವ್ರು ಕೊಡಲ್ಲ ನಿಮಗೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ 23ನೇ ತಾರೀಕು ಒಳಗಡೆನೆ ನನ್ನ ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕು ಅಂತ ಹೇಳೋದಾದ್ರೆ KEA ಆಫೀಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಏನು ಅಪ್ಡೇಟ್ ಬಂದಿದೆ ಅದನ್ನು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ, ಓಕೆನಾ. ಜೈ ಹಿಂದ್, ವಂದೇ ಮಾತರಂ. ಆಪ್ಷನ್ ಎಂಟ್ರಿ ಚೆನ್ನಾಗಿ ಮಾಡಿ.